ಸರ್ ನೀವು ಇಂಜಿನಿಯರ್ ಆಗಿ ಪೊಲಿಟಿಕಲ್ ಯಾಕೆ ಎಂಟ್ರಿ ಕೊಟ್ರಿ? ಅಪ್ಪ ರಾಜಕೀಯದಲ್ಲಿದ್ರು ಅಂತನಾ? 2004ರಲ್ಲಿ ದಿನೇಶ್ ಗುಂಡ್ರಾವ್ ಅವರು ನನ್ನನ್ನ KPYC ಸೇರಿಸ್ಕೊಂಡ್ರು. ನಾನೇ ಯಂಗೆಸ್ಟ್ ಜನರಲ್ ಸೆಕ್ರೆಟರಿ. ಅದು ಸ್ವಲ್ಪ ವಿವಾದಕ್ಕೂ ಕೂಡ ಕಾರಣ ಆಯ್ತು. ಅಪ್ಪನಿಗೆ ಇಷ್ಟ ಆಯ್ತಾ ನೀವು ರಾಜಕೀಯ? ಇಲ್ಲ, ನನ್ನ ತಂದೆಗೆ ಇಷ್ಟ ಆಗಲಿಲ್ಲ. ನಾನು ಯೂತ್ ಕಾಂಗ್ರೆಸ್ ಸೇರ್ಕೊಂಡಿದ್ದು ಕೂಡ ಅವ್ರಿಗೆ ಹೇಳ್ದೇನೆ ಸೇರ್ಕೊಂಡಿದ್ದು. ದುಡಿಯೋ ವಯಸ್ಸಲ್ಲಿ ನೀನ್ ಯಾಕೆ ರಾಜಕೀಯ ಮಾಡ್ತೀಯ, ದುಡಿಯೋದು ಬಿಟ್ಬಿಟ್ಟು ಅಂತೆಲ್ಲ ಬೈದ್ರು. ರಾಜಕೀಯ ತುಂಬಾ ಕಲರ್ಫುಲ್ ಆಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್, ಏನ್ ಹೇಳ್ತೀರಾ? ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಇದಕ್ಕಿಂತ ಒಳ್ಳೆ ಪಕ್ಷ ಭಾರತದಲ್ಲಿ ಬೇರೆ ಯಾವುದೂ ಇಲ್ಲ. 7 kg ಕೊಡ್ತಾ ಇದ್ದ ಅಕ್ಕಿನ 3 kg ಮಾಡಿದ್ರು, ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ರು. ಅದ್ರ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಹೊಡೆತ. ಇಷ್ಟರ ಮಧ್ಯೆ ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಜನಗಳನ್ನ ಸೋಂಬೇರಿ ಮಾಡ್ತೀರಾ. ಇವತ್ತು ಈ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿ ಆಗಿದೆ. ಬಿಜೆಪಿ ಕೂಡ ಎಲ್ಲೆಲ್ಲಿ ಎಲೆಕ್ಷನ್ ಹೋಗ್ತಾ ಇದೆಯೋ ಅಲ್ಲಿ ಈ ಗ್ಯಾರಂಟಿಗಳದ್ದು ಅವರು ನಕಲು ಮಾಡಿ ಗ್ಯಾರಂಟಿಗಳನ್ನ ಘೋಷಣೆಗಳು ಮಾಡ್ತಾರೆ. ಬಿಜೆಪಿಯವರು ನಾವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಇದು ಒಂದ್ 4 ತಿಂಗಳು ಕೊಡ್ತಾರೆ, ನಿಲ್ಸ್ಬಿಡ್ತಾರೆ, ಅಥವಾ ಕೊಡೋದೇ ಇಲ್ಲ ಅಂತ ಹೇಳಿದ್ರು. 2.5 ವರ್ಷ ಆಗ್ತಾ ಇದಲ್ಲ, ಕೊಡ್ತಾನೆ ಇದೀವ. ನಾವು ಏರೋಪ್ಲೇನ್ ಬಿಡ್ತೀವಿ, ಏರೋಡ್ರಮ್ಗಳು ಕಟ್ಟಿಸ್ತೀವಿ, ಇಂಥವು ಬೇಕಾಗಲ್ಲ. ಇದು ಬೇಸಿಕ್ ಬೇಕಾಗಿರುತ್ತೆ. ಸರ್ ಕಾಂಗ್ರೆಸ್ ಸರ್ಕಾರ ಫೈನಾನ್ಷಿಯಲಿ ಫಿಟ್ ಇದೆಯಾ ಸರ್? ಎಲ್ಲಿ ಕಡಿಮೆ ಮಾಡಿದೆ? ಈಗ ಸಿದ್ದರಾಮಯ್ಯನವರು 9 ಬಾರಿ ಅವರು ಬಜೆಟ್ ಪ್ರೆಸೆಂಟ್ ಮಾಡಿದ್ರು. ಅವ್ರು ಯೋಚನೆ ಮಾಡದೆ ಮಾಡ್ತಾರ? ನಿಮಗೆ ಟಿಕೆಟ್ ಕೊಟ್ಟಾಗ ಇಬ್ರು ಜಗಳ, 3ನವನಿಗೆ ಲಾಭ ಅನ್ನೋ ತರ ಎಲ್ಲ ಚರ್ಚೆಗಳು ಶುರುವಾಯ್ತು. MP ಟಿಕೆಟ್ ಅನ್ನೋದು ಒಂದು ಚಿಕ್ಕ ವಿಷಯ ಅಲ್ಲ. ನನ್ನ ಕೈಲಿ ಆಗುತ್ತ ಅನ್ನೋದೇ ನನಗೆ ಅನುಮಾನ ಇದೆ. ಬಟ್ ನನಗೆ ಧೈರ್ಯ ತುಂಬಿದ್ರು. 18 ದಿನ ಸಿಕ್ಕಿರ್ಬೋದು ನನಗೆ ಪ್ರಚಾರಕ್ಕೆ. ಕೋಲಾರ ಇತಿಹಾಸದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ 6,25,000 ತಗೊಂಡಿರ್ಲಿಲ್ಲ. ರಾಜಕೀಯದಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತಹ ದಿನಗಳು ಏನು ಸರ್? ದೊಡ್ಡ ಲೀಡರು ನನಗೆ ಅಂತ ಜವಾಬ್ದಾರಿ ಕೊಟ್ಟು ನನ್ನ ನಂಬಿ ಕೊಟ್ಟಿದಾರಲ್ಲ ಅಂತ ಹೇಳಿ ಬಹಳ ಸಂತೋಷ ಪಟ್ಟೆ. ಕ್ಯಾಸ್ಟ್ ಅನ್ನೋದು ರಾಜಕೀಯದಲ್ಲಿ ನೆಗೆಟಿವ್ ಅನ್ಸುತ್ತಾ ಪಾಸಿಟಿವ್ ಅನ್ಸುತ್ತಾ ನಿಮ್ ಪ್ರಕಾರ? ಕ್ಯಾಸ್ಟ್ ಆಲ್ಸೋ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಗಳು ಇಲ್ಲ ಅಂದ್ರೆ ರಾಜಕೀಯ ಬಿಡಿ, ಎಸ್ಪೆಷಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅವರು ಶಾಲೆಗೂ ಹೋಗಕ್ಕಾಗಲ್ಲ. ನಿಮ್ಗೆಲ್ಲ ತುಂಬಾ ಟೈಮ್ ಸಿಗುತ್ತಾ ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋವತ್ತು? ರಾಜಕಾರಣಿಗಳಿಗೆ ಫ್ಯಾಮಿಲಿ ಲೈಫು ಸಫರ್ ಆಗತ್ತೆ, ಬಹಳಷ್ಟು ಟೈಮ್ ಕೊಡಕ್ಕಾಗಲ್ಲ. ಟೀಚರ್ಸ್ ನೆಲ್ಲ ಗೋಳಿಕೊಂಡಿದ್ದೀರಾ ಸರ್? ಸಿಕ್ಕ ಯಾವಾಗ್ಲೂ ನೀನ್ ಉದ್ಧಾರ ಆಗಲ್ಲ, ನೀನ್ ಹಿಂಗ್ ಆಗ್ತೀನಿ, ನೀನ್ ರೌಡಿ ಆಗ್ತೀನಿ, ಎಲ್ಲ ಹೇಳೋರೆ. ಮುಂದಿನ ರಾಜಕೀಯ ಜೀವನದಲ್ಲಿ ಏನಾಗ್ಬೇಕಂತ ಅನ್ಕೊಂಡಿದ್ರೆ? ಹೋಪ್ ನೆಕ್ಸ್ಟ್ MLA ಟಿಕೆಟ್ MP ಟಿಕೆಟ್ ಕೊಟ್ರೆ ಗೆದ್ದು ನಾನು ಜನಸೇವೆ ಮಾಡ್ಬೇಕಂತ ಬಹಳ